ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ವಿಜಯನಗರ 4ನೇ ಹಂತ ಅಲ್ಲ, ಬಟ್ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಮೂಡ ಅಪ್ರೂವ್ಡ್ ಲೇಔಟಲ್ಲಿ 3040. ದಿಸ್ ಈಸ್ ಅ ನಾರ್ತ್ ವೆಸ್ಟ್ ಕಾರ್ನರ್ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಮನೆ. ರೈಟ್ ಆಪೋಸಿಟ್ ಟು ಇಟ್ ಏನು ಈ ಮನೆ ಸೇಲ್ಗಿದೆ ಅಂತ ಹೇಳ್ತೇನೆ, ಇದ್ರ ಮುಂಭಾಗದಲ್ಲಿ ಇರುವಂಥದ್ದು ಪಾರ್ಕ್. ಸೊ ಯು ವಿಲ್ ನೆವರ್ ಹ್ಯಾವ್ ಪಾರ್ಕಿಂಗ್ ಪ್ರಾಬ್ಲಮ್. ಎಲ್ಲ 30-20-20-30-30-40 ಮನೆಗಳ ಮುಂದೆ ಪಾರ್ಕ್ ಇದ್ದರೆ ಒನ್ ಥಿಂಗ್ ಇಸ್ ಅಶರ್ಡ್, ನಿಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗಲ್ಲ. ಮನೆಯ ಒಳಗೆ ನೀವು ಈಸಿಲಿ ಒಂದು ಸ್ಮಾಲ್ ಸೈಜ್ ಕಾರ್ನ ನಿಲ್ಲಿಸಬಹುದು. ಯು ಕ್ಯಾನ್ ಪಾರ್ಕ್ ಅ ಸ್ಮಾಲ್ ಸೈಜ್ ಕಾರ್ ಇನ್ಸೈಡ್ ದ ಹೌಸ್. ಇದು ನಾನು ಎಂಟರ್ ಆಗ್ತಾ ಇದ್ದೀನಿ ಮನೆಯ ಒಳಗೆ. ಮನೆ ಈಸ್ ಆಲ್ಮೋಸ್ಟ್ ಎಂಟಿ, ಅಂದರೆ ನಿಮಗೆ ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, ಟಿ ವಿ ಕ್ಯಾಬಿನೆಟ್ಸ್ ಇಲ್ಲ, ಬಟ್ ಆದರೆ ಮಾಡಿ ಕೊಡ್ತಾರೆ. ಮೈಸೂರು ಮಧ್ಯಭಾಗದಿಂದ ಈಗ ಒಳಗೆ ಹೋಗ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಮನೆ ಹೇಗಿದೆ, ಯಾವ ಥರ ಕಟ್ಟಿದ್ರೆ ಅವು ಯೂಸರ್ ಫ್ರೆಂಡ್ಲಿ ದಿಸ್ ಇಸ್ ಅಂತ. ಸಿ, ದಿಸ್ ಇಸ್ ದಿ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ಕಮ್ಸ್ ವಿತ್ 2 components. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್. ದಿಸ್ ಇಸ್ ದಿ ಗಾರ್ಡನ್ ಏರಿಯಾ. ಇದನ್ನು, ಈ ಪೋರ್ಷನ್ನ ನೀವು ಎನಿ ಟೈಮ್ ಓಪನ್ ಮಾಡಿ ಇಟ್ಕೋಬೋದು. ಕ್ಲೋಸ್ ಮಾಡಿದ್ರು ಸಹ ನಿಮಗೆ ಏನು ಗಾಳಿ ಬೆಳಕಿಗೆ ಎಲ್ಲೂ ಸಹ ತೊಂದರೆ ಆಗಲ್ಲ. ದಿಸ್ ಪೋರ್ಷನ್ is a hall or the living space. This is the dining area. ಓಕೆ, ಡೈನಿಂಗ್ ಏರಿಯಾ ಬಹಳ ದೊಡ್ಡದಿದೆ. ನೀವು ಅಬೌಟ್ 7ರಿಂದ 8ರಿಂದ 10 ಸೀಟ್ ನೀವು ಡೈನಿಂಗ್ ಟೇಬಲ್ನ ಇಲ್ಲಿ ಹಾಕ್ಕೋಬಹುದು. ದಿಸ್ ಇಸ್ ದಿ ಕಿಚನ್ ಏರಿಯಾ. ಕಿಚನ್ ಏರಿಯಾಲಿ ಸ್ಲ್ಯಾಬನ್ನು ಹಾಕಿ ಮಾಡ್ಯುಲರ್ ಕಿಚನನ್ನು ಎರಡೂ ಸೈಡಲ್ಲಿ ವಿತ್ ಸ್ಟೋರೇಜ್ ಸ್ಪೇಸು ಮಾಡಿ ಕೊಡ್ತಾರೆ. ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್. ಬನ್ನಿ ಇದೆ ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ. ಇಲ್ಲಿ ಯುಟಿಲಿಟಿ ಸ್ಪೇಸ್ನ ಭಾಳ ಚೆನ್ನಾಗಿ ಇವರು ಡಿಸೈನ್ ಮಾಡಿದ್ದಾರೆ. ನೀವು ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ, ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನು ಮತ್ತು ಡಿಶ್ ವಾಷರ್, ನೋಡಿ ಎಲ್ಲದನ್ನು ಇಟ್ಕೊಳ್ಳುವಷ್ಟು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಅವರೇನೆ. UPS ಪಾಯಿಂಟು ಇಲ್ಲೇ ಕೊಟ್ಟಿದ್ದಾರೆ. ಯಾಕೆಂದರೆ ನೀವು ಮನೇಲಿ ಇದ್ದಾಗ UPSಗೆ ಬ್ಯಾಟ್ರಿ ಸರ್ವಿಸ್ ಮಾಡಲಿಕ್ಕೆ ಬರೋರು ಇಲ್ಲಿಂದನೇ ಬಂದು ಸರ್ವಿಸ್ ಮಾಡಿ ಇಲ್ಲಿಂದನೇ ಎಕ್ಸಿಟ್ ಆಗ ನಿಮಗೆ ಇಲ್ಲಿ ಆಪ್ಷನನ್ನು ಮಾಡಿದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಟು ಬಿ ಅಟ್ ಹೋಮ್. ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ನಿಮ್ಮ ಮನೆಗೆ ಬರುವಂತಹ ಡೊಮೆಸ್ಟಿಕ್ ಹೆಲ್ಪರ್ಗೆ ಹೇಳೋಗಿದ್ರೆ ಸಾಕು, ಬಟ್ಟೆ ಒಗೆದಾಕ್ಬಿಡಿ ಅಂತ, ಒಗೆದಲ್ಲೇ ಒಣಗಿ ಹಾಕ್ತಾರೆ. ಡಬಲ್ ಹೈಟ್, ಸೊ ಯು ಕ್ಯಾನ್ ಸಿ ದಿಸ್ ಡಬಲ್ ಹೈಟ್ ಮಾಡಿದ್ದಾರೆ ಇಲ್ಲಿ. ಈಗ ಐ ಆಮ್ ಮೂವಿಂಗ್ ಟುವರ್ಡ್ಸ್ ರೂಮ್ ನಂಬರ್ 1. ದಿಸ್ ಇಸ್ ರೂಮ್ ನಂಬರ್ 1. ಅಟ್ಯಾಚ್ ಬಾತ್ರೂಮ್ ಇಲ್ಲ, ಯಾಕಂದರೆ ಇದ್ರ ಪಕ್ಕದಲ್ಲೇ ಇರೋದ್ರಿಂದ. ಇಲ್ಲ ಸುಪ್ರೀತ್, ನಮ್ಗೆ ಇದಕ್ಕೆ ಅಟ್ಯಾಚ್ ಮಾಡಲೇಬೇಕು ಅಂದರೆ ಯು ಕ್ಯಾನ್ ಸ್ಟಿಲ್ ಓಪನ್ ದಿಸ್ ಪೀಸ್. ಯಾವ ಪೀಸ್ನ ಈ ಗೋಡೆಗೆ ಓಪನ್ ಮಾಡಿಕೊಂಡ್ರೆ ಇದು ಅಟ್ಯಾಚ್ ಆಗಿಬಿಡುತ್ತೆ. ಅಗೇನ್ ದಿಸ್ ಕಮ್ಸ್ ವಿತ್ ದಿ ಓಪನ್ ಏರಿಯಾ. ದಿಸ್ ಇಸ್, ಇದು ರಿಯಲ್ ಗ್ರಾಸ್ ಇದು. ಈಗ ನೀವಿಲ್ಲಿ ಮಾಸ್ಟರ್ ಬೆಡ್ ಹಾಕ್ಕೋಬಹುದು. ಗೋಯಿಂಗ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಫಸ್ಟ್ ಫ್ಲೋರಲ್ಲಿ ಎಷ್ಟು ಬೆಡ್ರೂಮ್ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಎಲ್ಲ ಆ್ಯಂಟಿ ಸ್ಕಿಡ್, ಇದು ಗ್ರನೈಟ್ ಹಾಕಿರುವಂಥ ಜಾಗ. ಈಗ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. 2100 ಸ್ಕ್ವೇರ್ ಇರುವಂತಹ ಮನೆ, ಅಂದರೆ 21 ಚದರ ಟೋಟಲ್ ಬಿಲ್ಟಪ್ ಏರಿಯಾ. ಇಲ್ಲಿ ಫಸ್ಟ್ ಹೋಗ್ತಿದ್ದಂಗೆ ನಮಗೆ ಸಿಗೋದು ಈ ಡಬಲ್ ಹೈಟಿಂದ ವ್ಯೂ. ಈಗ ದಿಸ್ ಇಸ್ ಮ್ಯಾಸಿವ್ ರೂಮ್ ನಂಬರ್ 1. ಮ್ಯಾಸಿವ್ ಸೈಜ್ ಕಿಂಗ್ ಸೈಜ್ ಬೆಡ್ನ ಹಾಕೋಬಹುದು. ಕಾಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಫಿಕ್ಸ್ಚರ್. ಸ್ಟ್ಯಾಂಡರ್ಡ್ ಟ್ಯಾರಿಫಲ್ಲಿ ಇದಕ್ಕೆ ಕಾಟನ್ನ ಹಾಕ್ಕೊಡಲ್ಲ. ಬಾತ್ರೂಮ್ ನೋಡ್ಬೋದು. ಈ ಬಾತ್ರೂಮಲ್ಲಿ ಬನ್ನಿ, ಗ್ಲಾಸ್ ಪಾರ್ಟಿಷನ್ ಬೇಕು ಅಂದಲ್ಲಿ ನೀವು ಗ್ಲಾಸ್ ಪಾರ್ಟಿಷನ್ ಸಹ ಮಾಡ್ಕೋಬೋದು. 30-40 ಮನೆಗಳಲ್ಲಿ ನಿಮಗೆ ಇಷ್ಟು ದೊಡ್ಡ ಬಾತ್ರೂಮು ವೆರಿ ರೇರ್ ಟು ಫೈಂಡ್. ಗ್ರನೈಟ್ ಟಾಪ್ ಮೇಲೆ ಬಿಗ್ ಸೈಜ್ ಸಿಂಕ್, ರಿಯಲಿ ಗುಡ್ ಸೈಜ್ ಸಿಂಕ್ನ ಹಾಕಿದರೆ ಕನ್ಸೀಲ್ಡ್ ಕಮೋಡು, ವಾಟರ್ ಫಿಕ್ಸ್ಚರ್ಸು, ವಾಟರ್ ಶವರ್ಸ್ ಎಲ್ಲ ಈಗಾಗಲೇ ಫಿಕ್ಸ್ಚರ್ಸ್ ಅದೆಲ್ಲ ಆಗೋಗಿದೆ. ದಿಸ್ ಇಸ್ ರೂಮ್ ನಂಬರ್ 3, which comes with the balcony area. I consider this as the master bedroom of the property, not because of the size, because of the balcony. ನೀವು ನೋಡ್ಬೋದು, ಕಿಂಗ್ ಸೈಜ್ ಬೆಡ್ಡು, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡು, ಸೂಪರ್ ಕಿಂಗ್ ಸೈಜ್ ಬೆಡ್ಡು, ಎಲ್ಲ ಸೈಜ್ ಬೆಡ್ಡನ್ನು ಹಾಕೋಬೋದು. ದಟ್ ಇಸ್ ದಿ ಬಾಲ್ಕನಿ ಏರಿಯಾ. ಸಿ, ಕ್ವಾಲಿಟಿ ವೈಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ
ಏನು ಈ ವುಡ್ ಏನು ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಏನು ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಸ್ಲೈಡಿಂಗ್ ಗ್ಲಾಸ್ ಡೋರ್ಸ್ ಗಿವನ್ ಫಾರ್ ದ ಬಾಲ್ಕನಿ ಏರಿಯಾ. ಕಮೋಡ್ ಕನ್ಸೀಲ್ಡ್ ಟ್ಯಾಂಕ್ ಕೊಟ್ಟಿದ್ದಾರೆ ಒಳಗೆ. ಗ್ರನೈಟ್ ಸ್ಲ್ಯಾಬ್ ಮೇಲೆ ಸಿಂಕ್ನ ಮೌಂಟ್ ಮಾಡಿದ್ದಾರೆ. ಈಗ ಬಿಫೋರ್ ಐ ಎಂಡ್ ದಿಸ್ ಹೌಸ್ ವಿಡಿಯೋ, ಓಕೆ, ನಾನು ಈ ಪ್ರಾಪರ್ಟಿಲಿ ಏನೇನವರು ಹಾಕಿ ಕೊಡ್ತಾರೆ ಅಂತ ಹೇಳ್ತೀನಿ. ಸಿ, ಮಾಡ್ಯುಲರ್ ಕಿಚನ್ ಇಸ್ ಒನ್, ವಾರ್ಡ್ರೋಬ್ಸ್, TV cabinet ಆರ್ ಇನ್ಕ್ಲೂಡೆಡ್ ಇನ್ ದಿ ಸ್ಟ್ಯಾಂಡರ್ಡ್ ಫಿಕ್ಸ್ಚರ್ ಆಫ್ ದ ಹೌಸ್. ಅಂದರೆ ನಾವೇನು ಇದಕ್ಕೆ ಸೆಲ್ಲಿಂಗ್ ರೇಟ್ನ ಮೆನ್ಷನ್ ಮಾಡಿರ್ತೀವಿ, ಆ ರೇಟ್ನಲ್ಲಿ ಯು ಕೆನ್ ಸಿ ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ವಾರ್ಡ್ರೋಬು, ಮಾಡ್ಯುಲರ್ ಕಿಚನು, TV ಕ್ಯಾಬಿನೆಟ್ ಕೊಡ್ತಾರೆ. ಇನ್ನೆಲ್ಲ ಈಗಾಗಲೇ ಆಗಿದೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 3 bedroom house. I'll see you with another property. Till then, bye-bye.